जब तक सूरज चांद रहेगा, जब तक सूरज चांद रहेगा, डॉक्टर बाबा साहब अंबेडकर ಅವರಿಗೆ, डॉक्टर बाबा साहब अंबेडकर ಅವರಿಗೆ, बोलो भीम भगवान की, बोलो भीम भगवान की, ತ್ಯಾಗಮಯ ರಮಾಬಾಯಿ ಅಂಬೇಡ್ಕರ್ ಅವರಿಗೆ 128ನೇ ರಮಾಬಾಯಿ ಜಯಂತಿ ಉತ್ಸವಕ್ಕೆ, 128ನೇ ರಮಾಬಾಯಿ ಜಯಂತಿ ಉತ್ಸವಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನೇಮಿಸುತ್ತಾ ಜೈ ಭೀಮ್ ಗರ್ಜ ಸಮಿತಿ ಕರ್ನಾಟಕ ವತಿಯಿಂದ ಇನ್ನು ಪ್ರತಿ ವರ್ಷ ಅಕ್ಷರದ ಅವ್ವ ಮಾತಾ ಶ್ರೀ ಸಾವಿತ್ರಿಬಾಯಿ ಫುಲೆ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ಒಂದು ನಿಟ್ಟಿನಲ್ಲಿ ಜೈ ಭೀಮ್ ಗರ್ಜ ಸಮಿತಿ ಕರ್ನಾಟಕದ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಇರತಕ್ಕಂಥ ಸವಿತಾ ನಾಡಿ ಸಮಾಜದಲ್ಲಿ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಸಮಾಜ ಚಿಂತಕರು, ಬುದ್ಧಿಜೀವಿಗಳು, ಸಾಹಿತಿಗಳು ಮತ್ತು ಭಾಷಣಕಾರರು ಮತ್ತು ಜೈ ಭೀಮ್ ಗರ್ಜ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಮುಬಾರಕ್ ಖಾನ್, ಅದೇ ರೀತಿಯಾಗಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ತಸ್ಮೀರಾ ಮೇಡಮ್, ಅದೇ ರೀತಿಯಾಗಿ ಮಂಜುಳಾ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅದಕ್ಕೋಸ್ಕರ ದಿನಾಂಕ 28/2/2026 ಬೆಳಗ್ಗೆ 11 ಗಂಟೆಗೆ ಬೀದರ್ ನಗರದ ಸವಿತಾ ನಾವಿ ಸಮಾಜದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೋಸ್ಕರ ಸಮಾಜ ಚಿಂತಕರು, ಬುದ್ಧಿಜೀವಿಗಳು ಹೆಚ್ಚು ಸಂಖ್ಯೆಯಲ್ಲಿ ಬಂದು ತ್ಯಾಗಮಯಿ ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ರಾಹುಲ್ ಡಾಂಗೆ ಅಂತ ಹೇಳಿ, ಜೈ ಭೀಮ್ ಗರ್ಜ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ, ಬೀದರ್. ಎಲ್ಲರಿಗೆ ನಮಸ್ತೆ. 128ನೇ ರಮಾಬಾಯಿ ಜಯಂತಿ ಮಾಡಲಾಗಿದೆ. ಎಲ್ಲರಿಗೆ ನನ್ನ ಹೆಸರು ಸುಧಾಮಣಿ ಅಂತ. ನಾನು ಬೀದರ್ ಜಿಲ್ಲಾ ಮಹಿಳಾ ಘಟಕ ಭಾರತೀಯ ಟೀಮ್ಸನ್ನ ಅಧ್ಯಕ್ಷಿದ್ದೀನಿ. ರಾಹುಲ್ ಡಾಂಗೆ ಅವರು ಮಹಿಳೆಯರಿಗೆ ನೇತೃತ್ವ ಕೊಟ್ಟು ಮಹಿಳೆಯರಿಗೆ ಮುಂದೆ ಮಾಡಿ ಅವರಿಂದ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮಹಿಳೆಯರು ರಮಾಬಾಯಿ ಜಯಂತಿ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಎಲ್ಲ ಮಹಿಳೆಯರು ಬರಬೇಕು. ಆಮೇಲೆ ಎಲ್ಲ ಮಹಿಳೆಯರು ಎಲ್ಲ ತಾಲೂಕಾ ವೈಸು, ಜಿಲ್ಲಾ ವೈಸು ಏನು ಶಾಖಾ ಉದ್ಘಾಟನೆ ಆಗಿದೆ, ಆ ಮಹಿಳೆಯರಿಗೆಲ್ಲ ಇದು ತಿಳ್ಕೊ ಭಾಳ ಉತ್ಸಾಹ ಇರಬೇಕು ಅಂತ ನನ್ನ ಅನಿಸಿಕೆ ಇದೆ. ಯಾಕಂದರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಮಹಿಳೆಯರು ಅಂದರೆ ಮಹಿಳೆಯರ ತ್ಯಾಗಮಯಿ ರಮಾಬಾಯಿ ಏನೇನೆಲ್ಲ ತ್ಯಾಗ ಮಾಡಿದಾರಂತ ಎಲ್ಲ ಮಹಿಳೆಯರು ಕೂಡ ತಿಳ್ಕೋಬೇಕು. 128ನೇ ಜಯಂತಿಗೆ ಎಲ್ಲರೂ ದಯವಿಟ್ಟು ಆಗಮಿಸಬೇಕು. ಇಷ್ಟು ಹೇಳಿ ನಾನು ತಾಯಿ ರಮಾಬಾಯಿ ಜಯಂತಿ ಉತ್ಸವ ಕಾರ್ಯಕ್ರಮ ವತಿಯಿಂದ 128ನೇ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದು ಈ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಾಗ ಜಯಂತಿ ಉತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ನಮ್ಮ ಬೀದರ್ ಜೈ ಭೀಮ್ ಗರ್ಜ ಸಮಿತಿ ವತಿಯಿಂದ ಇದರಲ್ಲಿ ಸಮಾಜ ಸಮುದಾಯ ಭವನದಲ್ಲಿ ತಾರೀಕು 28ರಂದು ಎಲ್ಲ ಬೀದರ್ ಜಿಲ್ಲೆಯ ದಲಿತ ಬಾಂಧವರು ಹಾಗೂ ಹಿಂದುಳಿದವರು, ಅಲ್ಪಸಂಖ್ಯಾತರು ಹೆಚ್ಚಿನ ಮಟ್ಟಿಗೆ ಬಂದು ಇದು ಕಾರ್ಯಕ್ರಮ ಶಿಕ್ಷಣ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ.